ಹಾಯ್ ಹಲೋ ನಮಸ್ಕಾರ. ಶಿಕಾರಿಪುರ ಅಂತ ಏನಕ್ಕೆ ಹೇಳ್ತೀನಿ ಅಂತೇಳಿ ನಿಮ್ಗೆ ಅನಿಸ್ತಾ ಇದೆಯಾ? ಸೊ ನೋಡ್ತಾ ಇರೋದು ಲೈಟಿಂಗ್ಸು ಅರೇಂಜ್ಮೆಂಟು ಅಂತ ಅಂದರೆ ಮಾರಿ ಹಬ್ಬ ಅಂತೇಳಿ ಎಲ್ರಿಗೂ ಗೊತ್ತಾಗುತ್ತೆ. ಸೊ ನಾವು ಶಿಕಾರಿಪುರ ಮಾರಿ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಶಿವಲಿಂಗ ಮತ್ತು ಎಲಿಫೆಂಟ್ ಆ ಕಡೆ ಈ ಕಡೆ ನಿಲ್ಲಿಸಿದ್ದಾರೆ. ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ಆಹಾ ಶಿವನೇ ಬಂದುಬಿಟ್ಟಿದ್ದೇನೇನಪ್ಪ ಹಬ್ಬಕ್ಕೆ ಅಂತ ಅನಿಸ್ಬಿಡುತ್ತೆ ನಮಗೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಚಾಮುಂಡೇಶ್ವರಿ, ಆ ಹುಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು. ಮತ್ತು ಹೇಳಿ ಕೇಳಿ ನಾವು BJP ಕಮಲದ ಊರು ಅಂತಲೇ ಹೇಳ್ಬೋದು ಶಿಕಾರಿಪುರನ. ಸೊ ಹಾಗೆಯೇ ಅರೇಂಜ್ಮೆಂಟ್ ಅಂದ್ರೂ ಸಕ್ಕತ್ತಾಗಿ ತುಂಬ ಚೆನ್ನಾಗಿತ್ತು ಅರೇಂಜ್ಮೆಂಟ್ಸು. ಅರಮನೆ ನೋಡ್ತಾ ಇರ್ಬೋದು ನೀವು, ಅರಮನೆ ಥರನೇ ಮಾಡಿದ್ದಾರೆ ಸಿಮಿಲರ್ ಆಗಿ. ಆಮೇಲೆ ಅಮ್ಮನವ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ, ನಾವು ಆ್ಯಕ್ಚುಲಿ ಟ್ಯೂಸ್ಡೇ ಹೋಗಿದ್ದು ಈವ್ನಿಂಗು. ಸೊ ಟ್ಯೂಸ್ಡೇ ಈವ್ನಿಂಗು ಬರುವಾಗ ಮನೆಗೆ ಬಂದುಬಿಟ್ಟು ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಟೆಂಪಲಿಗೆ ಬಂದಿದ್ವಿ. ಸೊ ನೋಡ್ತಾ ಇರ್ಬೋದು ದೇವಸ್ಥಾನ ಮಾತ್ರ ಸೂಪರಾಗಿತ್ತು. ಆ ಸೆಟ್ ಮಾತ್ರ ಅದ್ರ ವರ್ಣನೆ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಜಾತ್ರೆಯಲ್ಲಿ ನೋಡ್ಬೋದು ಪ್ರತಿಯೊಂದು ಗೇಮ್ಸ್ ಎಲ್ಲ ಸಕ್ಕತ್ತಾಗಿದ್ವು. ಜನ ಅಂದ್ರೂ ಸಖತ್ ರಶ್ ಅಂದರೆ ರಶ್ ಇತ್ತು. ಸೊ ನಾವು ಕ್ಯೂನಲ್ಲಿ ನಿಂತ್ಕೊಂಡು ಸೀದಾ ದೇವ್ರ ಹತ್ರ ಹೋಗ್ಲಿಕ್ಕೆ ಆಗಲಿಲ್ಲ, ತುಂಬ ರಶ್ ಇರೋ ಕಾರಣ. ಮತ್ತು ಮಕ್ಕಳೆಲ್ಲ ಇದ್ವಲ್ಲ, ಸೊ ಹಂಗಾಗಿ ಅವ್ರನ್ನೆಲ್ಲ ಹಿಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಡೇ ಹೋದ್ರಾಗತ್ತೆ ಅಂತೇಳಿ ನಾವು ಹೊರಗಡೆ ನಿಂತ್ಕೊಂಡು ನಮಸ್ಕಾರ ಮಾಡಿ ನೋಡ್ತಾ ಇರ್ಬೋದಲ್ಲ ಎಂಟ್ರೆನ್ಸೆಲ್ಲ ನಿಂತ್ಕೊಂಡು ನಮಸ್ಕಾರ ಮಾಡಿದ್ವಿ ತಾಯಿ ಮಾರಿಕಾಂಬ ಪ್ರತಿ ವರ್ಷವೂ ಇಷ್ಟೇ ಜೋರಾಗಿ ಹಬ್ಬ ಮಾಡಲಿ ಅಂತ ಆ ಶಿಕಾರಿಪುರ ಎಲ್ಲ ಜನಗಳಿಗೂ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್. ಮತ್ತು ನೋಡ್ತಾ ಇರ್ಬೋದು ಆಚೆ ಈಚೆನೂ ಕೂಡ 2 ಎಲಿಫೆಂಟ್ ನಿಲ್ಲಿಸಿದ್ದಾರೆ. ಎಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡ ಗಾತ್ರದಲ್ಲಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಸೊ ನಾನು ಹಂಗೆ ಜಾತ್ರೆ ತೋರಿಸೋಣ ಅಂತೇಳಿ ಹಂಗೆ ಒಂದು ತೋರಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ನನ್ನ ಮಗನೂ ಕೂಡ ನೋಡ್ತಾ ಇದ್ದೇನೆ, ಅವ್ರ ಅಜ್ಜಿಯರು ತುಂಬ ಚೆನ್ನಾಗಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಸ್ಪ್ಲಿಟ್ ಅಪ್ ಆದ್ವಿ, ಆ ಕಡೆ ಆಚೆ ಈಚೆ ನಮ್ಮ ನಾದಿನಿ ನಮ್ಮ ಅತ್ತೆ ಮಾವ ಎಲ್ಲ ಇದ್ದರು. ಸೊ ಅವರಲ್ಲಿ ಆಟ ಆಡಿಸ್ಲಿಕ್ಕೆ ಅಂತೇಳಿ ಮಕ್ಳಿಗೆ ಕರ್ಕೊಂಡೋದ್ರು. ಸೊ ನಾವು ಅಲ್ಲೇ ಸ್ವಲ್ಪ ನಿಲ್ಲಿಕ್ಕಾಗಿ ಬಂತು. ಸೊ ನಾವು ಅಲ್ಲಿ ನಿಂತಿದ್ವಿ. ಮೇಲೆ ನೋಡ್ತಾ ಇರೋ ಗರುಡದು ಇದಿದೆ. ಮತ್ತು ನನ್ನ ಮಗ ಸ್ವಲ್ಪ ಗೇಮ್ಸ್ ಆಡಬೇಕು ಅಂತ ಹೇಳಿದೆ, ಹೆಲಿಕಾಪ್ಟ್ರಲ್ಲಿ ಹೋಗ್ಬೇಕು ಮಮ್ಮಿ ಅಂತ ಹೇಳಿದೆ. ಸೊ ಹಾಗಾಗಿ ರಿಯಲಾಗಿ ಹೋಗೋಕ್ಕಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ನಾನು ಇದೇನು ಹೇಳ್ತಾರೆ ಎಕ್ಸಿಬಿಷನಲ್ಲಿ ಇದೊಂದು ಗೇಮ್ಸ್ ಆಡಿಸ್ದೆ ಅವನಿಗೆ. ನೋಡ್ತಾ ಇರ್ಬೋದು ಹೆಲಿಕಾಪ್ಟ್ರಲ್ಲಿ ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗಳು ಅವರಿಬ್ಬರು ಆಟ ಆಡಿದ್ರು. ಸೊ ಅದಾದಮೇಲೆ ಇದು PPಯನ್ನು ಕೊಡಿಸಿದ್ರು ಅವ್ರ ತಾತ, ಅದನ್ನು ಊದ್ತಾ ಇದ್ದಾನವನು, ಬಿಡ್ತಾನೇ ಇಲ್ಲ ಅವನು. ಸೊ ತುಂಬ ಚೆನ್ನಾಗಿತ್ತು, ಒಂದೊಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಮಾರ್ನಿಂಗು ಇದು ವೆಡ್ನೆಸ್ಡೇ ಮಾರ್ನಿಂಗು ನಾನು ನಮ್ಮ ನಾದಿನಿ ವಾಕ್ ಮಾಡ್ತಾಯಿದ್ದೀವಿ ಬೆಳಗ್ಗೆನೆ. ನೈಟೆಲ್ಲ ಊಟ ಮಾಡ್ತೀವಿ, ಸುತ್ತಾಡ್ತೀವಿ, ಅದು ಇದು ಸ್ವಲ್ಪ ತಿಂದಿದ್ದು. ಸೊ ಹಂಗಾಗಿ ಸ್ವಲ್ಪ ವಾಕ್ ಮಾಡೋಣ ಅನಿಸ್ತು. ಸೊ ಮಾರ್ನಿಂಗು ಡೈಲಿ ರೊಟೇಷನ್ ಪ್ರಕಾರ ನಾನು ವಾಕ್ ಮಾಡಿದೆ. ಅದಾದಮೇಲೆ ಮಾರ್ನಿಂಗ್ ನೋಡ್ತಾ ಇರ್ಬೋದು ನೀವು, ಇದು ಕುರಿ ಉಡ್ಡಿ ಆಡಿಸ್ತಾ ಇದ್ದಾರೆ ಫೈಟಿಂಗು. ಅದು ಎಲ್ಲೋ ಮತ್ತು ಗ್ರೀನ್ ಪೇಂಟ್ ಹಾಕಿದಾರಲ್ಲ ಬೋರ್ಡಲ್ಲಿ, ಅದು ನಮ್ಮ ಮನೆ ಕುರಿ, ನಮ್ಮ ಅತ್ತೆರ ಮನೆ ಕುರಿ. ಸೊ ಸಕ್ಕದ ಫೈಟ್ ಆಡ್ತು ಮಾತ್ರ. ಪ್ರತಿಯೊಂದು 3-4 ಟಗರುಗಳ್ನ ಸೋಲಿಸ್ಬಿಡ್ತದು, ಗುದ್ದಿ ಹಾಕ್ಬಿಡ್ತು. ಸಕ್ಕತ್ತ ಫೈಟ್ ಆಡ್ತು. ನೋಡ್ತಾ ಇರ್ಬೋದು ಇವ್ರು ನಮ್ಮ ಮಂಜಣ್ಣ ಉಡ್ಡಿ ಬಿಡ್ತಿದ್ದಾರೆ. ಅದು ಕುರಿ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಅದ್ರ ಮುಂದೆ, ಅಷ್ಟು ಚೆನ್ನಾಗಿ ಗುದ್ದಿ ಕಳಿಸ್ಬಿಡ್ತು. ಸೊ ಅದಾದಮೇಲೆ ಇದು ಸ್ವಲ್ಪ ಆಫ್ಟರ್ನೂನಿಗೆ ಸ್ವಲ್ಪ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತೇಳಿ, ಮಟನ್ ಬಿರಿಯಾನಿ. ನೈಟ್ ಅಡುಗೆ ಅಲ್ವಾ, ಸೊ ಲೇಟ್ ಆಗುತ್ತೆ. ಮಧ್ಯಾಹ್ನ ಸ್ವಲ್ಪ ತಿನ್ನಬೇಕು ಅಂತೇಳಿ ನಮ್ಮ ಮಾವನವರಿಗೆ ಮತ್ತು ನಮ್ಮ ನಾದಿನಿಗೆ ತುಂಬ ಇಷ್ಟ ಮಟನ್ ಬಿರಿಯಾನಿ ಅಂದರೆ. ಸೊ ಅವರಿಗೋಸ್ಕರ ಒಂದು ಸ್ಪೆಷಲಾಗಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಮಾರ್ನಿಂಗ್ ಟಿಫನ್ ಬಂದುಬಿಟ್ಟು ನಾವು ಪುಳಿಯೋಗರೆ ಮಾಡಿದ್ವಿ, ನಮ್ಮ ಚಿಕ್ಕಮ್ಮನವ್ರು ತಿಂತಾಯಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇವ್ರು ಸದ್ಯದ್ರಲ್ಲೇ ಒಂದು ಬೇಬಿ ಬರುತ್ತೆ ನಮ್ಮ ಮನೆಗೆ, ಅವರು ಕೂಡ ಪುಳಿಯೋಗರೆ ತಿಂತಾಯಿದ್ದಾರೆ. ಒಂದೊಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ ಹಬ್ಬದಲ್ಲಿ. ಪ್ರತಿಯೊಬ್ಬರು ಸೇರಿಕೊಂಡು ಎಲ್ಲರೂ ಸೇರಿ ಅಡುಗೆ ಮಾಡ್ತೀವಲ್ಲ, ಸೊ ಒಂದು ಖುಷಿಗೆ ನಾವು ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬೋದು. ಮತ್ತು ಇದು ಟ್ಯೂಸ್ಡೇ ಮಾರ್ನಿಂಗ್ ಒಂದ್ಸಲ ಟೆಂಪಲಿಗೆ ಹೋಗಿ ಬಂದ್ವಿ. ಅದಾದಮೇಲೆ ಕುರಿ ಕಡ್ದಾಯಿತು. ನಮ್ಮ ಅತ್ತೆಯವ್ರ ಮಟನ್ ಹೆಚ್ಚಿ ಚೆನ್ನಾಗಿ ಹಾಕ್ತಿದ್ದಾರೆ. ಮಟನ್ ಮಾತ್ರ ಸಕ್ಕತ್ತಾಗಿತ್ತು, ಸಕ್ಕತ್ತ ನೆಣ ಕೂಡ ಇತ್ತು. ಆಲ್ಮೋಸ್ಟ್ ಒಂದು 50 ಬರೀ ಮಟನ್ನೇ ಸಿಕ್ಕಿತ್ತು ನಮಗೆ. 54-55 kg ಏನೋ ಇತ್ತು ಮಟನು. ಸೊ ತುಂಬ ಚೆನ್ನಾಗಿ ಬಂತು. ನೋಡ್ತಾ ಇರ್ಬೋದು ನೀವು, ಅಡುಗೆ ಮಾಡ್ತಾಯಿದ್ದೀವಿ. ಅಡುಗೆ ಬಂದ್ಬಿಟ್ಟು ಇವರು ನಮ್ಮ ಶರತ್ ಅಂತ ನಮ್ಮ ನಾದಿನಿ ಗಂಡ
ಶರತ್ ಅಂತೇಳಿ ಅವರು ಮಟನ್ ಸಾಂಬಾರನ್ನ, ಅದು ತುಂಬ ವೆಯ್ಟ್ ಇರುತ್ತಲ್ಲ ನಮಗೆಲ್ಲ ಸರಿ ಆಗಲ್ಲ, ಸೊ ಬಾಯ್ಸೇ ರೊಟೇಷನ್ ಮಾಡಲಿಕ್ಕೆ ಚಂದ ಅಂತೇಳಿ ಅವರು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ನಿಮಗೆ. ಸಾಂಬಾರು ಮಾತ್ರ ಸಕ್ಕತ್ತಾಗಂದ್ರೆ ಸಕ್ಕತ್ತಾಗಿತ್ತು. ಊಟ ಮಾಡಿದವರೆಲ್ಲ ಹೇಳೋದಲ್ಲ, ಲಾಸ್ಟಿಗೆ ಒಂದು 3 ಜನ ಬರ್ತಾರೆ ನಮ್ಮ ಮಾವನ ಫ್ರೆಂಡ್ಸು. ಸೊ ಅವ್ರು ಊಟ ಮಾಡಿಬಿಟ್ಟು ಅವರೇ ಡೈರೆಕ್ಟಾಗಿ ಅವ್ರದ್ದು ಒಪಿನಿಯನ್ ಹೇಳೋಗಿದ್ದಾರೆ, ತುಂಬ ಚೆನ್ನಾಗಿತ್ತು ಅಡುಗೆ ಅಂದೇಳಿ. ಅದಾದಮೇಲೆ ಗೀ ರೈಸ್ ಮಾಡಿದ್ವಿ ನೈಟ್ ಊಟಕ್ಕೆ. ಮಟನ್ ಸಾಂಬಾರು, ಗೀ ರೈಸು, ಮುದ್ದೆ ಮತ್ತು ವೈಟ್ ರೈಸು, ಚಿಕನ್ ಗ್ರೇವಿ, ಚಿಕನ್ ಸಾಂಬಾರು ಮತ್ತು ಪಚ್ಚಿ ಪಲ್ಯ. ಆಬ್ವಿಯಸ್ಲಿ ಎಲ್ಲರ ಮನೆಗೂ ಈ ಥರದ್ದೆಲ್ಲ ಇರುತ್ತೆ. ಸೊ ನಾವು ಸೇಮ್ ಮಾಡಿದ್ವಿ, ಬಟ್ ಟೇಸ್ಟಲ್ಲಿ ಮಾತ್ರ ಡಿಫ್ರೆಂಟಾಗಿರುತ್ತಲ್ಲ, ಒಂದೊಂದು ಮನೆ ಒಂದೊಂದು ಥರ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಾವು ಅಡುಗೆ ತುಂಬಾ ಚೆನ್ನಾಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಂದರೆ ಜನದ ಒಪಿನಿಯನ್ನು ಹಾಗೆ ಇತ್ತು, ಪ್ರತಿಯೊಬ್ಬರು ಊಟ ಮಾಡಿದವರು ಅದನ್ನೇ ಹೇಳ್ತಾಯಿದ್ರು, ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತೇಳಿ. ನೋಡ್ತಾ ಇರ್ಬೋದು, ಇದು ನಾವು ಚಿಕನ್ ಗ್ರೇವಿ ಮಾಡೋಕ್ಕೆ. ಕೆಲವರು ಮಟನ್ ತಿನ್ನೋದವರಿಗೆ ಚಿಕನ್ ಬೇಕಾಗ್ಬೋದು ಅಂತೇಳಿ. ಫಸ್ಟ್ ಆಫ್ ಆಲ್ ನನಗೆ ಮಟನ್ ಅಷ್ಟೊಂದು ಇಷ್ಟ ಆಗಲ್ಲ, ನಾನು ಮಟನ್ ತಿನ್ನೋದಿಲ್ಲ. ಸೊ ಹಾಗಾಗಿ ನಮ್ಮ ಅಕ್ಕ ಚಿಕನ್ ಮಾಡ್ಕೊ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಚಿಕನ್ ಗ್ರೇವಿ ಮತ್ತು ಚಿಕನ್ ಸಾಂಬಾರು ಮತ್ತು ಬರೀ ಚಿಕನ್, ಬರೀ ಡ್ರೈ, ಒಟ್ಟು 3 ವೆರೈಟೀಸ್ ಮಾಡಿದ್ವಿ ಚಿಕನಲ್ಲಿ. ಚಿಕನ್ ಫ್ರೈ, ಚಿಕನ್ ಡ್ರೈ ಮತ್ತು ಚಿಕನ್ ಸಾಂಬಾರು ಕೂಡ ಇತ್ತು. ಸಾಂಬಾರು ನಾನು ಇಷ್ಟಪಡಲ್ಲ, ಕೆಲವ್ರು ಬಂದವರಿಗೆ ತಿನ್ನೋದವರಿಗೆ ಮಾಡೋಣ ಅಂತ. ಇದು ಪಚ್ಚಿ ಪಲ್ಯ ಇಟ್ಟಿದ್ದು ಪಕ್ಕದಲ್ಲೇ. ನೋಡ್ತಾ ಇರ್ಬೋದು, ಪಚ್ಚಿ ಪಲ್ಯನ ನೀಟಾಗಿ ಹಾಕ್ತಾಯಿದ್ದಾರೆ. ಇವ್ರು ನಮ್ಮ ನಾದಿನಿ ಲಕ್ಷ್ಮಿ ಅಂತೇಳಿ, ನಮ್ಮ ಅಣ್ಣನ ಹೆಂಡತಿ. ಒಂದು ಕಡೆಯಿಂದ ಅವರಣ್ಣನಿಗೆ ನಾನು ಹೆಂಡ್ತಿಯಾಗಿ ಅವ್ರಿಗೆ ಅತ್ತಿಗೆ ಆಗ್ತೀನಿ, ಅತ್ತಿಗೆ ನಾದಿನಿ ಆಪೋಸಿಟ್ ಸೇಮು. ನಮ್ಮತ್ತೆ ಸೌತೆಕಾಯಿ, ಈರುಳ್ಳಿ ಅದೆಲ್ಲ ಸೈಡ್ ಡಿಶ್ ರೆಡಿ ಮಾಡಿದ್ರು. ಆಮೇಲೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಹೊಂದ್ಕೊಂಡು ಕೆಲಸ ಮಾಡಿದ್ವಿ, ತುಂಬ ಖುಷಿ ಆಯ್ತು ನನಗೆ. ಮತ್ತು ಹೇಳೋದಾದರೆ ಅಡುಗೆ ಬಗ್ಗೆ ನಮ್ಮ ಮಾವನವ್ರಲ್ಲಿ ಕೂತಿದ್ದಾರಲ್ಲ, ಅವರು ನಮ್ಮ ಮಾವನವರು ಮತ್ತು ಇವ್ರು ನಮ್ಮ ಅಕ್ಕ ಅರ್ಚನಾ ಅಂತೇಳಿ, ಅವರು ಮೇಯ್ನಾಗಿ ಅಡುಗೆದು ಉಸ್ತುವಾರಿ ತೊಗೊಂಡು ಚೆನ್ನಾಗಿ ಮಾಡಿದ್ರು. ಸೊ ನಾವು ಸಣ್ಣ ಪುಟ್ಟ ಹೆಲ್ಪ್ ಅವ್ರ ಜೊತೆಗೆ ನಿಂತ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅಷ್ಟೇ. ಸೊ ಇವ್ರು ನಮ್ಮ ಚಿಕ್ಕಮ್ಮ ಐನೂರವರು, ನಮ್ಮ ಅತ್ತೆಯ ಅತ್ತಿಗೆ ಆಗಬೇಕು ಇವರು, ದೊಡ್ಡನೇಣಿ ಹೆಂಡತಿ. ಸೊ ಅವರು ಮುದ್ದೆ ಚೆನ್ನಾಗಿ ಇದು ಮಾಡಿಕೊಟ್ರು, ನಾವು ತಟ್ಟಿ ಹಾಕ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರು ಕೂಡ ಏನು ಹೇಳ್ತಾರೆ, ಮಟನ್ ಸಾಂಬಾರಿಗೆ ಮುದ್ದೆನೇ ಇಷ್ಟಪಡೋದು. ಇವರು ನನ್ನ ಮಾವನ ಫ್ರೆಂಡ್ಸು. ಅವ್ರು ಊಟ ಮಾಡಿಬಿಟ್ಟು ಸೂಪರ್ ಅಮ್ಮ ತಾಯಿ, ತುಂಬ ಚೆನ್ನಾಗಿತ್ತು ಅಂತೇಳಿ ಹೇಳಿದ್ರು ಪಾಪ. ಸೊ ಅಡುಗೆ ನೋಡಿ ಈ ಥರ ನಾವು ಮಾಡಿದ್ದು ರೀತಿ, ಅದನ್ನೊಂದು ಸಣ್ಣ ರಿವ್ಯೂ ಹಾಕಿದ್ದೀನಿ, ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಊಟ ಆದಮೇಲೆ ಬಾಳೆಹಣ್ಣು ಎಲೆ ಎಲ್ಲರೂ ಕೇಳ್ತೀರ. ಅದಾದಮೇಲೆ ಎಲ್ಲ ಫಿನಿಶಿಂಗ್ ಪ್ರತಿಯೊಂದು ಮುಗೀತು. ಅದಾದಮೇಲೆ ಸ್ವಲ್ಪ ಊಟ ಮಾಡಾದ್ಮೇಲೆ ಸ್ವಲ್ಪ ವಾಕ್ ಮಾಡಬೇಕಲ್ಲ, ಅದಕ್ಕೆ ಜಾತ್ರೆಗೆ ಹೋಗಿ ಬರೋಣ ಅಂತೇಳಿ ಎಲ್ಲರೂ ಸೇರಿ ಜಾತ್ರೆಗೆ ಹೊರಟ್ವಿ. ನಮ್ಮ ಮನೇಲಿ ಫ್ರೆಂಡ್ಸು ಕೂಡ ಇದ್ದಾರೆ, ಅಣ್ಣಪ್ಪ ಅವರು ಮತ್ತು ಕಾರ್ತಿಕ್ ಅವರು ಮತ್ತು ನಮ್ಮ ಅಕ್ಕನ ಮಗಳು, ನಮ್ಮ ಹಸ್ಬೆಂಡು, ನನ್ನ ಮಗು ಮತ್ತು ನಮ್ಮ ಅತ್ತೆ ಸ್ವಲ್ಪ ಟಯರ್ಡ್, ಮಟನ್ ಎಲ್ಲ ಹೆಚ್ಚಿದಲ್ಲ, ಸೊ ಹಂಗೆ ಸುಸ್ತಾಗಿ ಟಯರ್ಡ್ ಆಗಿತ್ತು ಅಂತೇಳಿ ಅವ್ರು ಮಲ್ಕೊಂಡಿದ್ರು. ಮತ್ತು ನಮ್ಮ ನಾದಿನಿ, ನಮ್ಮ ಮಾವನವರು, ಅವರು ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಅವರು ಬೇಗ ಮಲ್ಕೊಂಬಿಟ್ರು. ಸೊ ಹಾಗಾಗಿ ಆ ಕಾರಣದಿಂದ ಅವ್ರು ಬರೋಕ್ಕಾಗಲಿಲ್ಲ. ಹಾಗಾಗಿ ನಾವಿಷ್ಟೇ ಜನ ಹೋಗ್ಬೇಕಾಗಿ ಬಂತು. ನನ್ನ ಮಗನ ನೋಡ್ತಾ ಇರ್ಬೋದು, ಅವನಿಗೆ ಡಿಸ್ಕೋ ಅಂತ ಹೇಳ್ತಾರೆ, ಡಿಸ್ಕೋ ಗೇಮ್ ಆಡಿಸಿದ್ವಿ. ಸಕ್ಕದಾಗಿತ್ತು ಮಾತ್ರ, ಒಳ್ಳೆ ಮ್ಯೂಸಿಕ್ ಹಾಕ್ತಾರೆ, ಡ್ಯಾನ್ಸ್ ಅದರಲ್ಲೇ ತುಂಬ ಜಾಲಿ ಮಾಡ್ತೀವಿ ಮಾತ್ರ. ನನ್ನ ಮಗ ನೋಡ್ತಾ ಇರ್ಬೋದು ನೀನು, ಅದು ಎಲ್ಲರೂ ಭಯ ಪಡ್ತಾರೆ ಅವ್ನು ಅಂಥದ್ರಲ್ಲಿ. ನಮ್ಮ ಅಪ್ಪ ಅಮ್ಮನ ಮೇಲೆ ಅವನಿಗೆ ಅಷ್ಟು ಧೈರ್ಯ. ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದರೆ ನಾನು ಏನು ಬೇಕಾದರೂ ಆಡ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನನ್ನ ಮಗನಿಗೆ. ಎಷ್ಟು ಆರಾಮಾಗಿ ಕೂತಿದ್ದಾನೆ ನೋಡ್ತಾ ಇರ್ಬೋದು ನೀವು. ತುಂಬಾ ಜಾಲಿ ಮಾಡಿದ್ವಿ ಈ ಗೇಮಲ್ಲಿ ಮಾತ್ರ, ಸಖತ್ ಜಾಲಿ ಮಾಡಿದ್ವಿ, ಹೇಳೋಕ್ಕೆ ಆಗಲ್ಲ ಅಷ್ಟು. ನೋಡ್ತಾ ಇರ್ಬೋದು ಎಷ್ಟು ಹೋಗ್ತಿದ್ವಿ. ಇದು ಜಾಯಿಂಟ್ ವೀಲ್ ಮೇಲೆ ಫುಲ್ಲು ಟಾಪ್ ಮೇಲೆ ಕರ್ಕೊಂಡು ಹೋಗ್ಬಿಟ್ಟಿತ್ತು. ಅಲ್ಲಿ ಒಂದು ಚಿಕ್ಕದಾಗಿ ರೀಲ್ಸ್ ಮಾಡಿದ್ವಿ, ನಾನು ನಮ್ಮ ಅಕ್ಕ, ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು, ನಮ್ಮ ಅಕ್ಕನ ಮಗಳು. ಮತ್ತು ನಾವು ಕಾರ್ತಿಕ್ ಅಣ್ಣನಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಇದೆಲ್ಲ ಸ್ಪಾನ್ಸರ್ ಗೇಮ್ಸಿಂದೆಲ್ಲ ಅಣ್ಣನೇ ಮಾಡಿದ್ದು, ನಾವು ಬೇಡ ಅಂದರೂ ಕೇಳಲಿಲ್ಲ, ಅವನೇ ಮಾಡ್ದ. ಸೊ ಅವನಿಗೂ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಇದು ಜಾಯಿಂಟ್ ವೀಲಿಗೆ ಹೋಗುವಾಗ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದ್ದೆ, ನೋಡ್ತಾ ಇರ್ಬೋದು ನೀವು. ತುಂಬಾ ಜಾಲಿ ಆಯಿತು ಈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಅತಿ ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಆಗಲಿ ಅಂತೇಳಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ಬಂದ್ಬಿಟ್ಟು ಗುರುವಾರ ನಾವು ತಿನ್ನೋದಿಲ್ಲ, ಹಾಗಾಗಿ ಹೋಟೆಲಿಗೆ ಬಂದ್ಬಿಟ್ಟು ಇಡ್ಲಿ ವಡೆ ಸಾಂಬಾರು ತಿಂದು ತುಂಬ ಚೆನ್ನಾಗಿತ್ತು. ಸೊ ಬಾಯ್ ಶಿಕಾರಿಪುರ.